ನಮಗೆಲ್ಲ ತಿಳಿದಿರ್ಬೋದು, ಕಳೆದ ಕೆಲ ದಿನಗಳ ಹಿಂದೆ ನಮ್ಮ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಗೌರವಾನ್ವಿತ ಅಧ್ಯಕ್ಷರು, ನಮ್ಮ ಕರ್ನಾಟಕದ ಹೆಮ್ಮೆಯ ನಾಯಕರು, ರಾಷ್ಟ್ರೀಯ ಹೆಮ್ಮೆಯ ನಾಯಕರು, ಹಿರಿಯರು ಆದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉತ್ತರಾಖಂಡದ ರಾಮಲೀಲಾ ಮೈದಾನದ ಹಲದ್ವಾನಿಯಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆ ಕಾರ್ಯಕ್ರಮ ಮುಗಿದ ತಕ್ಷಣ ಬಿಜೆಪಿ ಬೆಂಬಲಿತ ಕಾರ್ಯಕರ್ತರು ಹಾಗೂ ಸಂಘ ಪರಿವಾರದ ಕಾರ್ಯಕರ್ತರು ಅಲ್ಲಿ ಹೋಗಿ ಆ ಸ್ಥಳ ಕಲುಷಿತಗೊಂಡಿದೆ, ಅದನ್ನು ಸ್ವಚ್ಛಗೊಳಿಸಬೇಕು, ಅದನ್ನು ನಾವು ಶುಚಿಗೊಳಿಸಬೇಕು ಅಂಥೇಳಿ ಗಂಗಾ ಜಲವನ್ನು ಉಪಯೋಗಿಸಿ ಅದನ್ನು ಶುದ್ಧೀಕರಣಗೊಳಿಸಿದ್ದೇವೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಇದನ್ನು ನಾವು ಅತ್ಯುಗ್ರವಾಗಿ ಖಂಡಿಸಬೇಕಾಗ್ತದೆ. ಈ ಕೃತ್ಯವನ್ನು ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಖಂಡಿಸಬೇಕಾಗ್ತದೆ. ಯಾಕಂದರೆ ಭಾರತ ಪ್ರಜಾಪ್ರಭುತ್ವ ದೇಶ, ಸ್ವಾತಂತ್ರ್ಯ ಸಿಕ್ಕಿದೆ. ಇಲ್ಲಿ ಪ್ರಜಾಪ್ರಭುತ್ವ ಅನ್ನೋ ಇದರಲ್ಲಿ ನೆರಳಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಯಾವುದೇ ಒಂದು ಜಾತಿ ಸಮಾಜವನ್ನು ನಾವು ಹೀನವಾಗಿ ಹೇಯವಾಗಿ ಅವ್ರನ್ನ ನೋಡುವುದಾಗಲಿ ಅಥವಾ ಅವರಿಗೆ ಅಪಮಾನವಾಗುವ ರೀತಿಯಲ್ಲಿ ಮಾಡುವುದಾಗಲಿ ಇದು ಅತ್ಯಂತ ಖಂಡನೀಯ. ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಆದರೆ ಪ್ರಜಾಪ್ರಭುತ್ವ ವಿರೋಧಿಗಳಾದಂಥ ಈ BJP ಅವರಾಗಲಿ ಸಂಘ ಪರಿವಾರದವರಾಗಲಿ ಈ ಕೃತ್ಯವನ್ನು ಎಸಗಿ ನೀಚ ಕೆಲಸವನ್ನು ಮಾಡಿದ್ದಾರೆ. ದಯವಿಟ್ಟು ಅವ್ರ ಮೇಲೆ ನಾವು ಉಗ್ರ ಕ್ರಮ ಆಗಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಕೈ ಜೋಡಿಸ್ತೀವಿ, ಆಗ್ರಹವನ್ನು ಮಾಡ್ತೀವಿ. ಯಾಕಂದರೆ ಖರ್ಗೆ ಸಾಹೇಬರು ಹುಟ್ಟಿನಿಂದ ಇಂಥ ದಬ್ಬಾಳಿಕೆಯಲ್ಲೇನೆ ಬದುಕಿ ಅದರ ವಿರುದ್ಧ ಹೋರಾಟವನ್ನು ಮಾಡಿ ಜನರನ್ನು ಎಚ್ಚರಗೊಳಿಸಿ ಸಾಮಾಜಿಕ ನ್ಯಾಯ ಹಾಗೂ ಎಲ್ಲರೂ ಸಮಾನ ರೀತಿಯಲ್ಲಿ ಬದುಕಬೇಕನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿ ಅವರು ಚಿಕ್ಕವರಿದ್ದಾಗಲೇ ತಮ್ಮ ಇಡೀ ಕುಟುಂಬವನ್ನು ಇದರಲ್ಲಿ ಕಳೆದುಕೊಂಡಿದ್ದಾರೆ. ಆದ್ರೂ ಇಲ್ಲಿಯವರೆಗೆ ಅದನ್ನ ಹೋರಾಟವನ್ನು ಮಾಡಿ ಈ ಅತ್ಯುನ್ನತ ಒಂದು ಹುದ್ದೆಗೆ ಬಂದು ತಲುಪಿದ್ದಾರೆ. ಅಂಥ ಒಂದು ನಾಯಕರ ಬಗ್ಗೆ ಇವರು ಈ ರೀತಿ ಅಪಮಾನಕಾರವಾಗಿ ಮಾತನಾಡಿರುವುದು ಅಥವಾ ನಡೆದುಕೊಂಡಿರೋದು ನೋಡಿದ್ರೆ ಬಹಳ ಒಂದು ನಾಚಿಗೇಡಿನ ಸಂಗತಿ. ಹಾಗಾಗಿ ನಾವು ಇದನ್ನು ಖಂಡಿಸಿ ಇಡೀ ರಾಷ್ಟ್ರದಾದ್ಯಂತ ಕಾಂಗ್ರೆಸ್ ಪಕ್ಷದ ನಾವು ಎಲ್ಲ ಕಾರ್ಯಕರ್ತರು ಇದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಹಾಗೂ ಖರ್ಗೆ ಸಾಹೇಬರ ಬೆಂಬಲಿಗಕ್ಕೆ ನಾವೆಲ್ಲ ಇದ್ದೀವಿ, ಅವರೊಂದಿಗೆ ನಾವು ಇದ್ದೀವಿ. ಅವ್ರು ನಮ್ಮ ಹೆಮ್ಮೆಯ ನಾಯಕರು ಅಂತೇಳಿ ಎದೆ ಮುಟ್ಕೊಂಡು ಅತ್ಯಂತ ಗೌರವದಿಂದ ಹೇಳ್ತೀವಿ. ನೋಡ್ರಿ, 12ನೇ ಶತಮಾನದಲ್ಲಿ ಬಸವಣ್ಣನವರು ಬಿದ್ದು ಹೋಗತಕ್ಕಂಥ ಸಮಾಜನ್ನ ಎತ್ತಿ ಮುದ್ದಾಡಿ ಇವತ್ತು ಜಾತಿ ಇಲ್ಲ, ಧರ್ಮ ಇಲ್ಲ, ಸಮಾನತೆ ಸಾರಿದಂತ 12ನೇ ಶತಮಾನದಲ್ಲಿ ಬಸವಣ್ಣ ಇವತ್ತು ಅನುಭವ ಮಂಟಪನ ಕಟ್ಟಿ ಜಾತಿ ತೆಗೆದು ಹೋಗಿದ್ರು, ಧರ್ಮ ತೆಗೆದು ಹೋಗಿದ್ರು, ಮಾನವ ಧರ್ಮ ಒಂದ ಅಂತ ಹೇಳ್ರು, ಒಂದು ಹೆಣ್ಣು ಒಂದು ಗಂಡು ಅಂತ ಹೇಳ್ರು. ಅದೇ ಬೇಸ್ ಮೇಲೆ ಇವತ್ತು ಸಂವಿಧಾನವನ್ನ ಕಟ್ಟರು. ಅಂಬೇಡ್ಕರ್ ಅವರು ಸಂವಿಧಾನ ಕಟ್ಟಿಕೊಟ್ರು. ಆ ಸಂವಿಧಾನದಲ್ಲಿ ನಡೀತಕ್ಕಂಥ ನಾವು ನೀವು ಇವತ್ತು BJP ಅವರು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಮನುವಾದಿಗಳು ಏನ್ ಮಾಡ್ತಾ ಇದ್ದಾರೆ, ಇವತ್ತು ದಲಿತರು ಅಲ್ಲಿ ಹೋಗಿ ನಿಂತರ ಅವ್ರ ಜಾಗ ಸ್ವಚ್ಛ ಮಾಡೋದು ನೀರಾಕಿ ತೊಳೆಯೋದು, ಈ ಸಂವಿಧಾನನ ರಕ್ಷಣೆ ಮಾಡ್ತಾರ ಇವರು, ಈ ದೇಶನ ಕಟ್ತಾರ ಇವರು ಯಾವಾಗಲೂ ದೇಶ ಹೊಡಿತಕ್ಕಂಥ ಒಂದು ಕುತಂತ್ರ ಮಾಡ್ತಕ್ಕಂಥ BJP ಅವರು. ಈ BJP ಅವ್ರಿಗೆ ಇನ್ನು ಅಳಿಗಾಲ ಇಲ್ಲ, ಅವರ ಕೊಣ ತುಂಬಿ ಬಂದದ. ದಯಮಾಡಿ ನಮ್ಮ ರಾಹುಲ್ ಅವ್ರ ನೇತೃತ್ವದಲ್ಲಿ ಬರ್ತಕ್ಕಂಥ ಕಾಲಮಾನದಲ್ಲಿ ನಮ್ಮ ದೇಶ ಮುಂದುವರಿತದ. ಅದಕ್ಕಾಗಿ BJP ಅವರಿಗೆ ಹೇಳ್ತೀವಿ, ಇನ್ನು ಮೇಲೆ ಈ ತೊಳೆದು ಸ್ವಚ್ಛಗೊಳಿಸೋದೆಲ್ಲ ಬಿಡಬೇಕು. ದಯಮಾಡಿ ಈ ಮಾನವ ಧರ್ಮ ಒಂದ ತಿಳ್ಕೊಂಡು ಮುನ್ನಡಿಬೇಕಂತ ನಾ ಕೇಳ್ಕೊತೆ. ಮಾನ್ಯ ಖರ್ಗೆ ಸಾಹೇಬರು ದೇಶ ಕಂಡಂತ ಒಂದು ದಲಿತ ಸಮಾಜದ ಹಾಗೂ ಸರ್ವ ಸಮಾಜಗಳ ಒಬ್ಬ ಮಹೋನ್ನತ ನಾಯಕರು. ಇವತ್ತು ಪರಿಸ್ಥಿತಿ BJPಗರು ಹಾಗೂ ಸಂಘ ಪರಿವಾರದವರು ದೇಶದಲ್ಲಿ ಎಂಥ ಪರಿಸ್ಥಿತಿ ತಂದಿದ್ದಾರೆ ಅಂದ್ರೆ, ಅಂತ ಒಬ್ಬ ಮಹೋನ್ನತ ನಾಯಕನ ಸಹಿತ ಅಸ್ಪೃಶ್ಯತೆಯ ಅಡಿಯಲ್ಲಿ ಅವರು ನೋಡ್ತಾ ಇದ್ದಾರೆ ಅಂದ್ರೆ ಇದು BJPಗರ ಮನಸ್ಥಿತಿಯನ್ನು ತೋರಿಸ್ತದ, ಅವರ ಮನುವಾದಿ ನೀತಿಯನ್ನು ತೋರಿಸ್ತದ. ನಾವಿವತ್ತು BJPಗರಿಗೆ ಒಂದೇ ಮಾತನ್ನು ಹೇಳ್ತೇವೆ, ನೀವು ದಲಿತರ ವಿರೋಧಿ ಇದ್ದೀರಂತ ಓಪನ್ ಆಗಿ ನೀವು ಹೇಳಿ, ಇಲ್ಲಾಂದ್ರೆ ಈ ತರ ಮಾಡೋ ಕೆಲಸ ಬಿಡಿ. ಇನ್ನು ಮುಂದೆ ನಾವೇನ್ ಮಾಡ್ಬೇಕಾಗ್ತದೆ ಅಂದ್ರೆ, ಎಲ್ಲೇ BJP ನಾಯಕರು ಎಲ್ಲಿ ಬಂದ್ರೆ ನೀವು ಬಂದಂತ ಜಾಗವನ್ನು ನಾವು ಸ್ವಚ್ಛ ಮಾಡುವ ಕಾರ್ಯಕ್ರಮ ನಾವು ಹಮ್ಮಿಕೋತೇವೆ. ಆದ್ದರಿಂದ ಬರುವಂತ ದಿನವೊಂದಲ್ಲಿ ಈ BJP ಕೇಂದ್ರದಲ್ಲಿ ಆಗ್ಬೋದು, ರಾಜ್ಯದಲ್ಲಿ ತಮ್ಮ ಅಸ್ತಿತ್ವ ಕಳ್ಕೋತದ. ಎಲ್ಲರೂ ಕೂರ್ಕೊಂಡು ಸನ್ಮಾನ್ಯ ಖರ್ಗೆ ಸಾಹೇಬರ ಜೊತೆಗೆ, ದಲಿತರ ಜೊತೆಗೆ ನಾವು ಇರ್ತೀವಂತ ಹೇಳ್ತಾನೆ. ಮಾತು ಮುಗಿಸ್ತೇನೆ.